ಹೈಕಮಾಂಡ್ ದೆಹಲಿಗೆ ಸಿಎಂ ಡಿಸಿಎಂ ಅವರನ್ನ ಕರೆದಿರುವಂತದ್ದು ಭಾರಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಈ ಮಧ್ಯೆ ಕಾಂಗ್ರೆಸ್ ಕುರ್ಚಿ ಕಾಳಗದಲ್ಲಿ ಬಿಗ್ ಅಪ್ಡೇಟ್. ಪುನರ್ರಚನೆ ಫೈಟ್ಗೂ ಮತ್ತರಿಯುತ್ತಾ ಹೈಕಮಾಂಡ್. ಇವತ್ತು ಸಂಜೆ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಕೂಡ ಹೋಗ್ತಾ ಇದ್ದಾರೆ. ನಾಳೆ ಹೈಕಮಾಂಡ್ನ ಭೇಟಿಯಾಗಲಿಕ್ಕಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಾಳೆ ಮಧ್ಯಾಹ್ನ 12 ಗಂಟೆಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ನಡೆಯಲಿಕ್ಕಿದೆ. ಪವರ್ ಪಾಲಿಟಿಕ್ಸ್ ಬಗ್ಗೆ ಹೈಕಮಾಂಡ್ನಿಂದ ಸ್ಪಷ್ಟ ಸಂದೇಶ ರವಾನೆಯಾಗುತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ಗೂ ಕೂಡ ಹೈಕಮಾಂಡ್ ಕರೆದಿದೆ. ಇಷ್ಟು ದಿನ ತಾವೇ ಬಯಸಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಹೋಗಿದ್ರು, ಆದರೆ ಸಿಕ್ಕಿದ್ದು ಮಾತ್ರ ವಿರಳ. ಈಗ ಸ್ವತಃ ಹೈಕಮಾಂಡೇ ಸಿಎಂ ಡಿಸಿಎಂ ಇಬ್ಬರನ್ನೂ ಕರೀತಾ ಇದೆ. ಅಲ್ಲಿಗೆ ಏನೋ ಒಂದು ದೊಡ್ಡ ಬೆಳವಣಿಗೆ ಆಗ್ತಾ ಇದೆಯಾ ಅನ್ನುವಂತಹ ಸಹಜ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. SIR ಚರ್ಚೆ, SIRನ ಬಗ್ಗೆ ಬಹಳ ಗಂಭೀರವಾದಂತಹ ಚರ್ಚೆಯನ್ನ ನಡೆಸಲಿಕ್ಕಿದೆ ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಈ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇದೆ. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಸಿಎಂ ಜೊತೆ ನಾಳೆ ಹಲವು ನಾಯಕರು ಕೂಡ ದೆಹಲಿ ದಂಡಯಾತ್ರೆಯನ್ನ ಆರಂಭ ಮಾಡ್ತಾರೆ. ಇವತ್ತು ಸಂಜೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ. ಸಿಎಂ ಜೊತೆ ಹಲವು ಸಚಿವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿಕ್ಕಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಸಂಜೆ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಜಾರಕಿಹೊಳಿ ಅವರು ಕೂಡ ಡೆಲ್ಲಿಗೆ ಹೋಗ್ತಾ ಇರೋದು ಸಹಜವಾಗಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವರು ಮಾತ್ರ ಅಲ್ಲ, ಪರಮೇಶ್ವರ್, MB ಪಾಟೀಲ್, KJ ಜಾರ್ಜ್, ಬೈರ್ತಿ ಸುರೇಶ್, HC ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ ಇವರೂ ಕೂಡ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಹಾಗಿದ್ರೆ ಏನಾಗ್ತಾ ಇದೆ? ಕಾಂಗ್ರೆಸ್ನ ಪಾಳಯದಲ್ಲಿ ದೆಹಲಿಗೆ ಇವರೆಲ್ಲರೂ ಕೂಡ ಹೋಗ್ತಾ ಇರೋದಕ್ಕೆ ಮುಖ್ಯವಾದ ಕಾರಣ ಬೇಕಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಸಂಜೆ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ಇವ್ರನ್ನ ಕರೆದಿದೆ. ಇವ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಂಜೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಹೋಗ್ತಾ ಇದ್ದಾರೆ, MB ಪಾಟೀಲ್ ಹೋಗ್ತಿದ್ದಾರೆ, KJ ಜಾರ್ಜ್ ಹೋಗ್ತಾ ಇದ್ದಾರೆ, ಬೈರ್ತಿ ಸುರೇಶ್ ಹೋಗ್ತಿದ್ದಾರೆ, ಮಹದೇವಪ್ಪ ಅವರು, ಪ್ರಿಯಾಂಕ್ ಖರ್ಗೆ ಇವರೆಲ್ಲರೂ ಕೂಡ ಡೆಲ್ಲಿಗೆ ಹೋಗ್ತಿದ್ದಾರೆ. ಇನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ಸಪರೇಟ್ ಆಗಿ ಕೂರಿಸಿ ಮಾತಾಡಿಸ್ತಾರ, ಇಬ್ಬರನ್ನು ಒಟ್ಟಾಗಿ ಕೂರಿಸಿ ಚರ್ಚೆ ಮಾಡ್ತಾರಾ, ಸಪರೇಟ್ ಆಗಿ ಮಾತುಕತೆ ಆಗುತ್ತಾ ನೋಡೋಣ. ಪ್ರಕ್ರಿಯೆ ನಡೆದಿದೆ, ನಾಳೆಯಿಂದ ಪ್ರಾರಂಭ ಆಗಲಿದೆ ಅಂತ ದೇವನಹಳ್ಳಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯಿಸಿದ್ದಾರೆ. ನಾಳೆಯಿಂದ ಪ್ರೊಸೆಸ್ ಸ್ಟಾರ್ಟ್ ಆಗ್ಲಿಕ್ಕಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿರೋದು. ನಾಳೆ ಮೀಟಿಂಗ್ ನಡೆಯೋದು ನಿಶ್ಚಿತ ಅಂತ ಹೇಳಿದ್ದಾರೆ. ಈಗ ಒಬ್ಬರನ್ನ ಕರೆದಾರ ಕೇಳಿದೀವಿ, ಸಿಎಂ ಅವ್ರು ಹೋಗಿದ್ದಾರೆ. ನೋಡೋಣ, ಮುಂದೆ ಸ್ಟಾರ್ಟರ್ ಆಗಿದೆ ಪ್ರೊಸೆಸ್. ಮಾತಾಡ್ತಾರ, ಅವ್ರನ್ನ ಸಪ್ರೇಟ್ ಮಾತಾಡ್ತಾರ, ಒಟ್ಟಿಗೆ ಹೋಗ್ತಾರ ಗೊತ್ತಿಲ್ಲ. ಒಟ್ಟಂತೆ ನಾಳೆಯಿಂದ ಪ್ರಾರಂಭ ಆಗಿದೆ. ಅದೇ ಸಮಸ್ಯೆಗಳು ಪಕ್ಷದಲ್ಲಿ ಗೊಂದಲ ಇರೋದನ್ನ ಸರಿಪಡಿಸ್ಲಿಕ್ಕೆ ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡಿದ್ರು ನಮ್ಮನ್ನ ಹಿಡ್ಕೊಂಡು. ಸೊ ಈಗ ನಾಳೆಗೆ ನಿಗದಿ ಆಗಿದೆ ದಿನಾಂಕ. ಇಬ್ರು ಒಟ್ಟಿಗೆ ಅಥವಾ ಪ್ರತ್ಯೇಕನ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ. ಯಾವ ರೀತಿ ಪ್ರತ್ಯೇಕ ಮಾಡ್ತಾರೋ ಅಥವಾ ಒಟ್ಟಿಗೆ ಮಾಡ್ತಾರೋ ಗೊತ್ತಿಲ್ಲ. ಹೈಕಮಾಂಡ್ ಯಾವ ನಿರ್ಧಾರ ತಗೋಬಹುದು ಅಂತ ಒಂದು ಇಲ್ಲ, ಇನ್ನು ಫಿಕ್ಸ್ ಆಗಿಲ್ಲ. ನೋಡೋಣ, ಇನ್ನು ಚರ್ಚೆ ಮಾಡ್ತಾ ಇದೀವಿ. ಯಾವ ನಿರ್ಧಾರ ತಗೋಬಹುದು ಅಂತ ನಮಗೆ ಗೊತ್ತಿಲ್ಲ. ಈ ಹೈಕಮಾಂಡ್ ತಗೊಳ್ಳೋದು ನಮಗೆ ಗೊತ್ತಾಗಬೇಕು. ಸ್ಟಾರ್ಟ್ ಆಗಿದ್ದು ಸರ್, ಶಾರ್ಟ್ಲಿ ಒಂದು ರಿಸಲ್ಟ್ ಅಥವಾ ಅದಕ್ಕೊಂದು ಸಿಎಂ ಡಿಸಿಎಂ ಮಾತ್ರ ದೆಹಲಿಗೆ ಹೋಗ್ತಾ ಇದ್ದಾರೆ, ನಾನಂತೂ ದೆಹಲಿಗೆ ಹೋಗ್ತಾ ಇಲ್ಲ ಅಂತ ಹೇಳಿ ಸಚಿವ ಮುನಿಯಪ್ಪ ಅವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ತ್ಯಾಗದ ಮಾತನ್ನ ಆಡಿದ್ದಾರೆ ಮುನಿಯಪ್ಪ ಅವರು. ಮಂತ್ರಿ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿ ಮುನಿಯಪ್ಪ ಅವರು ಹೇಳಿದ್ದಾರೆ. ಸಚಿವ ಸ್ಥಾನ ತ್ಯಾಗ ಮಾಡೋದಕ್ಕೂ ಸಿದ್ಧನಿದ್ದೇನೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಿದ್ದೇವೆ ಅಂತ ಹೇಳಿ ದೇವನಹಳ್ಳಿಯಲ್ಲಿ ಸಚಿವ KH ಮುನಿಯಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನು ಹೇಳಿರೋದೇನಂತಂದ್ರೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತ್ರ ದೆಹಲಿಗೆ ಹೋಗ್ತಾ ಇದ್ದಾರೆ, ನಾನಂತೂ ದೆಹಲಿಗೆ ಹೋಗ್ತಾ ಇಲ್ಲ ಅಂತ ಮುನಿಯಪ್ಪ ಅವರು ಹೇಳಿದ್ದಾರೆ.
ತಾವೇನಾದ್ರೂ ಹೋಗ್ತಾ ಇದ್ದೀರಾ ಇಲ್ಲ, ನಾವು ಹೋಗ್ತಾ ಇಲ್ಲ. ಅವ್ರಿಬ್ಬರನ್ನ ಕರೆದಿದ್ದಾರೆ, ಅವ್ರು ಹೋಗಿ ಬರ್ತಾರೆ. ಇವತ್ತಿಷ್ಟೇ ಸಾಕು. ಈ ಕಾರ್ಯಕ್ರಮ ನಿಮ್ಮೋಟು ಕದ್ದು ಬಿಡ್ತಾರೆ ಅವ್ರು. ನೀವೇನಾದ್ರೂ ಬಿಜೆಪಿ ವಿರುದ್ಧ ಮಾಡಿದ್ರೆ ನಿಮ್ಮೋಟು ತೆಗೆದು ಬಿಡ್ತಾರೆ. ಎಲ್ಲಕ್ಕೂ ತಯಾರಿದ್ವಿ. ನೀವೇ ಹೇಳಿದ್ರಿ ನಾನೇ ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ರಿ. ನೋಡಮ್ಮ, ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾವೆಲ್ಲ ಬದ್ಧ. ಹೈಕಮಾಂಡ್ ದೆಹಲಿಗೆ ಸಿಎಂ ಡಿಸಿಎಂ ಅವರನ್ನ ಕರೆದಿರುವಂತದ್ದು ಭಾರಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಈ ಮಧ್ಯೆ ಕಾಂಗ್ರೆಸ್ ಕುರ್ಚಿ ಕಾಳಗದಲ್ಲಿ ಬಿಗ್ ಅಪ್ಡೇಟ್. ಪುನರ್ರಚನೆ ಫೈಟ್ಗೂ ಮತ್ತರಿಯುತ್ತಾ ಹೈಕಮಾಂಡ್. ಇವತ್ತು ಸಂಜೆ ದೆಹಲಿಗೆ ಡಿಕೆ ಶಿವಕುಮಾರ್ ಅವರು ಕೂಡ ಹೋಗ್ತಾ ಇದ್ದಾರೆ. ನಾಳೆ ಹೈಕಮಾಂಡ್ನ ಭೇಟಿಯಾಗಲಿಕ್ಕಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನಾಳೆ ಮಧ್ಯಾಹ್ನ 12 ಗಂಟೆಗೆ ರಾಹುಲ್ ಗಾಂಧಿ ಅವರ ಜೊತೆಗೆ ಚರ್ಚೆ ನಡೀಲಿಕ್ಕಿದೆ. ಪವರ್ ಪಾಲಿಟಿಕ್ಸ್ ಬಗ್ಗೆ ಹೈಕಮಾಂಡ್ನಿಂದ ಸ್ಪಷ್ಟ ಸಂದೇಶ ರವಾನೆಯಾಗುತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ಗೂ ಕೂಡ ಹೈಕಮಾಂಡ್ ಕರೆದಿದೆ. ಇಷ್ಟು ದಿನ ತಾವೇ ಬಯಸಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಹೋಗಿದ್ರು, ಆದರೆ ಸಿಕ್ಕಿದ್ದು ಮಾತ್ರ ವಿರಳ. ಈಗ ಸ್ವತಃ ಹೈಕಮಾಂಡೇ ಸಿಎಂ ಡಿಸಿಎಂ ಇಬ್ಬರನ್ನೂ ಕರೀತಾ ಇದೆ. ಅಲ್ಲಿಗೆ ಏನೋ ಒಂದು ದೊಡ್ಡ ಬೆಳವಣಿಗೆ ಆಗ್ತಾ ಇದೆಯಾ ಅನ್ನುವಂತಹ ಸಹಜ ಕುತೂಹಲ ಎಲ್ಲರಲ್ಲೂ ಮನೆ ಮಾಡಿದೆ. SIR ಚರ್ಚೆ, SIRನ ಬಗ್ಗೆ ಬಹಳ ಗಂಭೀರವಾದಂತಹ ಚರ್ಚೆಯನ್ನ ನಡೆಸಲಿಕ್ಕಿದೆ ಕಾಂಗ್ರೆಸ್ ಅನ್ನುವಂಥದ್ದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಈ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇದೆ. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಕೆಲವು ಸಂದರ್ಭದಲ್ಲಿ ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಸಿಎಂ ಜೊತೆ ನಾಳೆ ಹಲವು ನಾಯಕರು ಕೂಡ ದೆಹಲಿ ದಂಡಯಾತ್ರೆಯನ್ನ ಆರಂಭ ಮಾಡ್ತಾರೆ. ಇವತ್ತು ಸಂಜೆ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ. ಸಿಎಂ ಜೊತೆ ಹಲವು ಸಚಿವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿಕ್ಕಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಸಂಜೆ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಜಾರಕಿಹೊಳಿ ಅವರು ಕೂಡ ಡೆಲ್ಲಿಗೆ ಹೋಗ್ತಾ ಇರೋದು ಸಹಜವಾಗಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವರು ಮಾತ್ರ ಅಲ್ಲ, ಪರಮೇಶ್ವರ್, MB ಪಾಟೀಲ್, KJ ಜಾರ್ಜ್, ಬೈರ್ತಿ ಸುರೇಶ್, HC ಮಹದೇವಪ್ಪ, ಪ್ರಿಯಾಂಕ್ ಖರ್ಗೆ ಇವರೂ ಕೂಡ ಪ್ರಯಾಣ ಬೆಳೆಸ್ತಾ ಇದ್ದಾರೆ. ಹಾಗಿದ್ರೆ ಏನಾಗ್ತಾ ಇದೆ? ಕಾಂಗ್ರೆಸ್ನ ಪಾಳಯದಲ್ಲಿ ದೆಹಲಿಗೆ ಇವರೆಲ್ಲರೂ ಕೂಡ ಹೋಗ್ತಾ ಇರೋದಕ್ಕೆ ಮುಖ್ಯವಾದ ಕಾರಣ ಬೇಕಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಸಂಜೆ ಹೋಗ್ತಾ ಇದ್ದಾರೆ. ಹೈಕಮಾಂಡ್ ಇವ್ರನ್ನ ಕರೆದಿದೆ. ಇವ್ರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಂಜೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಹೋಗ್ತಾ ಇದ್ದಾರೆ, MB ಪಾಟೀಲ್ ಹೋಗ್ತಿದ್ದಾರೆ, KJ ಜಾರ್ಜ್ ಹೋಗ್ತಾ ಇದ್ದಾರೆ, ಬೈರ್ತಿ ಸುರೇಶ್ ಹೋಗ್ತಿದ್ದಾರೆ, ಮಹದೇವಪ್ಪ ಅವರು, ಪ್ರಿಯಾಂಕ್ ಖರ್ಗೆ ಇವರೆಲ್ಲರೂ ಕೂಡ ಡೆಲ್ಲಿಗೆ ಹೋಗ್ತಿದ್ದಾರೆ. ಇನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ದೆಹಲಿಗೆ ಹೋಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳನ್ನ ಸಪರೇಟ್ ಆಗಿ ಕೂರಿಸಿ ಮಾತಾಡಿಸ್ತಾರ, ಇಬ್ಬರನ್ನು ಒಟ್ಟಾಗಿ ಕೂರಿಸಿ ಚರ್ಚೆ ಮಾಡ್ತಾರಾ, ಸಪರೇಟ್ ಆಗಿ ಮಾತುಕತೆ ಆಗುತ್ತಾ ನೋಡೋಣ. ಪ್ರಕ್ರಿಯೆ ನಡೆದಿದೆ, ನಾಳೆಯಿಂದ ಪ್ರಾರಂಭ ಆಗಲಿದೆ ಅಂತ ದೇವನಹಳ್ಳಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯಿಸಿದ್ದಾರೆ. ನಾಳೆಯಿಂದ ಪ್ರೊಸೆಸ್ ಸ್ಟಾರ್ಟ್ ಆಗ್ಲಿಕ್ಕಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿರೋದು. ನಾಳೆ ಮೀಟಿಂಗ್ ನಡೆಯೋದು ನಿಶ್ಚಿತ ಅಂತ ಹೇಳಿದ್ದಾರೆ. ಈಗ ಒಬ್ಬನ ಕರೆದಾರ ಕೇಳಿದೀವಿ, ಸಿಎಂ ಅವ್ರು ಹೋಗಿದ್ದಾರೆ. ನೋಡೋಣ, ಮುಂದೆ ಸ್ಟಾರ್ಟರ್ ಆಗಿದೆ ಪ್ರೊಸೆಸ್. ಕರೆದು ಮಾತಾಡ್ತಾರ, ಅವ್ರನ್ನ ಸಪ್ರೇಟ್ ಮಾತಾಡ್ತಾರ, ಒಟ್ಟಿಗೆ ಹೋಗ್ತಾರ ಗೊತ್ತಿಲ್ಲ. ಒಟ್ಟಂತೆ ನಾಳೆಯಿಂದ ಪ್ರಾರಂಭ ಆಗಿದೆ. ಯಾವ ವಿಚಾರವಾಗಿ ಪ್ರೊಸೆಸ್? ಅದೇ ಸಮಸ್ಯೆಗಳು ಪಕ್ಷದಲ್ಲಿ ಗೊಂದಲ ಇರೋದನ್ನ ಸರಿಪಡಿಸ್ಲಿಕ್ಕೆ ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡಿದ್ರು ನಮ್ಮನ್ನ ಹಿಡ್ಕೊಂಡು. ಸೊ ಈಗ ನಾಳೆಗೆ ನಿಗದಿ ಆಗಿದೆ ದಿನಾಂಕ. ಇಬ್ರು ಒಟ್ಟಿಗೆ ಅಥವಾ ಪ್ರತ್ಯೇಕನ? ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಯಾವ ರೀತಿ ಪ್ರತ್ಯೇಕ ಮಾಡ್ತಾರೋ ಅಥವಾ ಒಟ್ಟಿಗೆ ಮಾಡ್ತಾರೋ ಗೊತ್ತಿಲ್ಲ. ಹೈಕಮಾಂಡ್ ಯಾವ ನಿರ್ಧಾರ ತಗೋಬಹುದು ಅಂತ ಒಂದು ಇಲ್ಲ, ಇನ್ನು ಫಿಕ್ಸ್ ಆಗಿಲ್ಲ. ನೋಡೋಣ, ಇನ್ನು ಚರ್ಚೆ ಮಾಡ್ತಾ ಇದೀವಿ. ಯಾವ ನಿರ್ಧಾರ ತಗೋಬಹುದು ಅಂತ ನಮಗೆ ಗೊತ್ತಿಲ್ಲ. ಈ ಹೈಕಮಾಂಡ್ ತಗೊಳ್ಳೋದು ನಮಗೆ ಗೊತ್ತಾಗಬೇಕು. ಸ್ಟಾರ್ಟ್ ಆಗಿದ್ದು ಸರ್, ಶಾರ್ಟ್ಲಿ ಒಂದು ರಿಸಲ್ಟ್ ಅಥವಾ ಅದಕ್ಕೊಂದು ಸಿಎಂ ಡಿಸಿಎಂ ಮಾತ್ರ ದೆಹಲಿಗೆ ಹೋಗ್ತಾ ಇದ್ದಾರೆ. ನಾನಂತೂ ದೆಹಲಿಗೆ ಹೋಗ್ತಾ ಇಲ್ಲ ಅಂತ ಹೇಳಿ ಸಚಿವ ಮುನಿಯಪ್ಪ ಅವರು ಹೇಳಿದ್ದಾರೆ.
ಇದೇ ಸಂದರ್ಭದಲ್ಲಿ ತ್ಯಾಗದ ಮಾತನ್ನ ಆಡಿದ್ದಾರೆ ಮುನಿಯಪ್ಪ ಅವರು. ಮಂತ್ರಿ ಸ್ಥಾನವನ್ನ ಬಿಟ್ಕೊಡೋದಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿ ಮುನಿಯಪ್ಪ ಅವರು ಹೇಳಿದ್ದಾರೆ. ಸಚಿವ ಸ್ಥಾನ ತ್ಯಾಗ ಮಾಡೋದಕ್ಕೂ ಸಿದ್ಧನಿದ್ದೇನೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಿದ್ದೇವೆ ಅಂತ ಹೇಳಿ ದೇವನಹಳ್ಳಿಯಲ್ಲಿ ಸಚಿವ KH ಮುನಿಯಪ್ಪ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನು ಹೇಳಿರೋದೇನಂತಂದ್ರೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತ್ರ ದೆಹಲಿಗೆ ಹೋಗ್ತಾ ಇದ್ದಾರೆ, ನಾನಂತೂ ದೆಹಲಿಗೆ ಹೋಗ್ತಾ ಇಲ್ಲ ಅಂತ ಮುನಿಯಪ್ಪ ಅವರು ಹೇಳಿದ್ದಾರೆ. ತಾವೇನಾದ್ರೂ ಹೋಗ್ತಾ ಇದ್ದೀರಾ? ಇಲ್ಲ, ನಾವು ಹೋಗ್ತಾ ಇಲ್ಲ. ಅವ್ರಿಬ್ಬರನ್ನ ಕರೆದಿದ್ದಾರೆ, ಅವ್ರು ಹೋಗಿ ಬರ್ತಾರೆ. ಇವತ್ತಿಷ್ಟೇ ಸಾಕು. ಈ ಕಾರ್ಯಕ್ರಮ ನಿಮ್ಮೋಟು ಕದ್ದು ಬಿಡ್ತಾರೆ ಅವರು. ನೀವೇನಾದ್ರೂ ಬಿಜೆಪಿ ವಿರುದ್ಧ ಮಾಡಿದ್ರೆ ನಿಮ್ಮೋಟು ತೆಗೆದು ಬಿಡ್ತಾರೆ. ಎಲ್ಲಕ್ಕೂ ತಯಾರಿದ್ದೀವಿ. ನೀವೇ ಹೇಳಿದ್ರಿ ನಾನೇ ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ರಿ. ನೋಡಮ್ಮ, ಹೈಕಮಾಂಡ್ ಏನ್ ತೀರ್ಮಾನ